आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। तपोविद्याविरक्त्यादिसद्गुणौघाकरानहं वादिराजगुरून् वन्दे हयग्रीवपदाश्रयान्। ब्रह्मचर्य हरिप्रीति सुविद्यावादशालिनः इष्टदान् कष्टहर्तॄन्नः ವಿದ್ಯಾಮಾನ್ಯಾನ್ ಮುನೀನ್ ನುಮಃ. ವೇದಿಕೆಯಲ್ಲಿ ವಿರಾಜಮಾನರಾದ ತ್ರಯಸ್ತ್ರೇತಾಜ್ಞೇಯವ ಅಂತ ಇವತ್ತು ನನ್ನ ಭಾಗ್ಯ. ಬಾರಹಸ್ಪತ್ಯ, ಆಹವನೀಯ, ಗಾರ್ಹಪತ್ಯ ಎಂಬತಕ್ಕಂತಹ ಮೂರು ಅಗ್ನಿಗಳಂತೆ ಮೂರು ಜನ ಪೀಠಾಧಿಪತಿಗಳು ಕೂತು ನನ್ನ ಉದ್ಧಾರಕ್ಕೆ ಕಾರಣರಾಗಿದ್ದಾರೆ. ಅಂತಹ ಗುರುಗಳ ಮುಂಭಾಗದಲ್ಲಿ ಒಂದೆರಡು ನನ್ನ ವಾಕ್ಶುದ್ಧಿಗೋಸ್ಕರವಾಗಿ ಎರಡು ಮಾತುಗಳನ್ನು ಆಡಲಿಕ್ಕೆ ನಾನಿಲ್ಲಿ ಉಪಕ್ರಮಿಸ್ತಾ ಇದ್ದೀನಿ. ಭಾಗವತದಲ್ಲಿ ಭಗವಂತ ಒಂದು ಮಾತನ್ನು ಹೇಳ್ತಾನೆ. ಯತ್ರೋತ್ತಮ ಶ್ಲೋಕ ಗುಣಾನುವಾದ ಪ್ರಸ್ತೂಯತೆ ಗ್ರಾಮ್ಯ ಕಥಾ ವಿಘಾತ ನಿಷೇವ್ಯಮಾಣ ಅನುದಿನಂ ಮುಮುಕ್ಷೋ ಮತಿಂ ಸತಿಂ ಯಚ್ಛತಿ ವಾಸುದೇವೇ ಅಂತ. ಯಾವುದೇ ಮಾತಾಗಲಿ ಅಲ್ಲಿ ಭಗವಂತನ ವಿಚಾರ ಬರಬೇಕು. ಪರಮಾತ್ಮನ ವಿಚಾರ ಬರದೇ ಇದ್ದ ಮಾತು ಅದು ಮಾತಲ್ಲ. ಅದಕ್ಕೆ ದಾಸರಂತಾರೆ, ಪದುಮನಾಭನ ಪೊಗಳದ ಗಾನ ಗಾರ್ಧಭ ರೋದನವೋ ಅಂತ. ಪರಮಾತ್ಮನನ್ನು ಹೊಗಳದೇ ಇರತಕ್ಕಂತಹ ಗಾನ ಅದು ಕತ್ತೆಯ ರೋದನವಿದ್ದಂತೆ. ಆದ್ದರಿಂದ ಮೃಷಾಗಿರಸ್ತ ಹೆಸತಿ ರಸತ್ಕಥಾ ನ ಕಥ್ಯತೆ ಯದ್ಭಗವಾನ್ ಅಧೋಕ್ಷಜಃ. ಪರಮಾತ್ಮನನ್ನು ಕುರಿತು ಹೇಳದೇ ಇದ್ದ ಮಾತುಗಳೆಲ್ಲವೂ ಸುಳ್ಳು ಮಾತು, ಅದು ಮಾತೇ ಅಲ್ಲ. ಯಾವ ಮಾತು ಭಗವಂತನನ್ನು ಕುರಿತಾಗಿರುತ್ತೆ ಆ ಮಾತು ಮಾತ್ರ ನಿಜವಾದ ಮಾತು. ಯಾವ ಮಾತಲ್ಲಿ ಭಗವಂತನನ್ನು ಹೊಗಳ್ತೇವೆ ಆ ಮಾತು ನಮ್ಮನ್ನು ಶುದ್ಧ ಮಾಡುತ್ತೆ, ಕೇಳಿದವನನ್ನು ಕೂಡ ಪವಿತ್ರರನ್ನಾಗಿ ಮಾಡುತ್ತೆ. ಅಂತಹ ಪರಮಶ್ರೇಷ್ಠವಾದ ಭಗವಂತನನ್ನು ಕುರಿತು ಅನೇಕ ಪದಪದ್ಯ ಸುಳಾದಿಗಳನ್ನು ಮಾಡಿದ ಗೋಪಾಲದಾಸರ ಬಗ್ಗೆ ಇಲ್ಲಿ ನಿತ್ಯವೂ ಚಿಂತನೆ ನಡೆದಿದೆ. ಅದರಲ್ಲಿ ನನ್ನದು ಒಂದು ಲಕ್ಷ ತುಳಸಿ ಅರ್ಚನೆಯಲ್ಲಿ ನಾವು ಒಂದು ತುಳಸಿಯನ್ನು ಅರ್ಚನೆ ಮಾಡಿ ನಾವು ಉದ್ಧಾರವಾದಂತೆ ನನ್ನೆರಡು ಕುಸುಮಗಳನ್ನು ಪೂಜ್ಯ ಗುರುಗಳ ಅಂತರ್ಯಾಮಿಯಾದ ಭಗವಂತನಿಗೆ ಅರ್ಪಣೆ ಮಾಡಲಿಕ್ಕೆ ನಾನು ಬಂದಿದ್ದೀನಿ. ಗೋಪಾಲದಾಸರು ಭಕ್ತಿಯಲ್ಲಿ ಭಾಗಣ್ಣ ಅಂತ. ವಿಜಯದಾಸರ ಬಾಯಲ್ಲಿ ಒಂದು ಮಾತು ಬಂತು. ವಿಜಯದಾಸರ ಬಾಯಲ್ಲಿ ದೊಡ್ಡವರು ಒಂದು ಮಾತಾಡಿದರೆ ಆ ಮಾತಿಗೆ ಬಹಳ ದೊಡ್ಡ ಬೆಲೆ ಇರುತ್ತೆ, ದೊಡ್ಡ ಒತ್ತಿರುತ್ತೆ. ಟೀಕಾಕೃತ್ಪಾದರನ್ನು ನೋಡಿ ಅಕ್ಷೋಭ್ಯ ತೀರ್ಥರು ಕಿಂಪಶು ಪೂರ್ವದೇಹೇ ಅಂದ ಮಾತ್ರದಲ್ಲಿ ಅವರು ಜಯತೀರ್ಥರಾಗಿ ಮಾರ್ಪಾಡಾದರು. ಮಂಚ ಬಾರದು ಮಡದಿ ಬಾರಳು ಕಂಚು ಕನ್ನಡಿ ಬಾರದು ಅಂದ ಕೂಡಲೇ ಜಯತೀರ್ಥರಾದವರು ವಿಷ್ಣುತೀರ್ಥರಾಗಿ ಅಡವಿ ಸ್ವಾಮಿಗಳಾಗಿ ಬಂದರು. ಅದರಂತೆ ವಿಜಯದಾಸರು ಸಂಕಾಪುರದಲ್ಲಿ ತಾನು ಮಾಡಿದ ಗಾಯತ್ರಿ ಮಂತ್ರದ ಪುನಶ್ಚರಣೆಯ ಪ್ರಭಾವದಿಂದ ನೋಡಿದವರ 7 ಜನ್ಮಗಳ ಹಿಂದು ಮುಂದಿನ ವಿಚಾರವನ್ನು ಹೇಳುವ ಭಾಗಣ್ಣನನ್ನು ನೋಡಿ ವಿಜಯದಾಸರು ಒಂದೇ ಮಾತಂದರು, ಭಾಗಣ್ಣ ಅಂಗಡಿ ಮುಚ್ಚು ಅಂತ. ಬಹಳ ಎಚ್ಚರಿಕೆಯಿಂದ ನಾವು ಗಮನಿಸಬೇಕಾದ ಮಾತಿದು. ಇವತ್ತು ನಮ್ಮ ಮಂತ್ರ, ನಮ್ಮ ಜಪತಪಾದಿಗಳು, ನಮ್ಮ ಅನುಷ್ಠಾನ ಇದು ಅಂಗಡಿ ಆಗಬಾರದಿದು. ನಮ್ಮ ಆತ್ಮೋದ್ಧಾರಕ್ಕೋಸ್ಕರವಾಗಿರಬೇಕು. ಯಾರೋ ನೋಡುತ್ತಾರೆ, ಯಾರಿಗೋಸ್ಕರವಾಗೂ ಅಂಗಾರಾಕ್ಷತೆ, ಯಾರಿಗೋಸ್ಕರವಾಗೂ ಮುದ್ರೆಗೋಪಿಚಂದನ, ಜನ ನೋಡಿದಾಗ ಇಲ್ಲಿಂದಲ್ಲಿಗೆ ತಂಬಿಗೆ ಹಿಡಿದು ಮಡಿ ಮಡಿ ಅಂತ ಹಾರಾಡೋಣ. ಇವೆಲ್ಲ ಜನರಿಗಾಗಲ್ಲ, ಇವೆಲ್ಲ ನಮ್ಮ ಆತ್ಮೋದ್ಧಾರಕ್ಕೋಸ್ಕರವಾಗಿ ಆಗಬೇಕು. ಕಷ್ಟ ಸಾಧ್ಯವಾದ ಗಾಯತ್ರಿ ಮಂತ್ರದ ಪುನಶ್ಚರಣೆಯನ್ನು ಮಾಡಿದ್ದರ ಫಲವನ್ನು ಯಾರ್ಯಾರದೋ ಜೀವನದ ಮುಂದೆ ಆಗುವುದನ್ನು ಹೇಳುವುದನ್ನು ನಿಲ್ಲಿಸಿ ನಿನ್ನ ಜೀವನ ಏನು ನೋಡಿಕೋ ಅಂದರು ವಿಜಯದಾಸರು. ಆ ಮಾತಿನ ಪ್ರಭಾವದಿಂದ ದೊಡ್ಡ ಒಬ್ಬ ಪ್ರಭಾವಿ ವ್ಯಕ್ತಿ ಹೊರಗೆ ಬಂದಿದ್ದಾರೆ, ಅವರೇ ಗೋಪಾಲದಾಸರು. ಯಾರು ತಮ್ಮ 40 ವರ್ಷದ ಆಯುರ್ದಾನವನ್ನು ಕೊಟ್ಟರೆ, ನಮ್ಮಲ್ಲಿ ಒಂದು ಮಾತಿದೆ, ಯಾವುದೇ ದಾನವನ್ನು ತೆಗೆದುಕೊಳ್ಳುವಾಗ ಆ ದುಡ್ಡು ಶುದ್ಧವಾಗಿರಬೇಕಂತೆ, ಕೊಡುವ ಧನ ಶುದ್ಧವಾಗಿರಬೇಕು, ಕೊಡುವ ವ್ಯಕ್ತಿಯೂ ಶುದ್ಧನಾಗಿರಬೇಕು, ತೆಗೆದುಕೊಳ್ಳುವವನು ಶುದ್ಧನಾಗಿರಬೇಕು. ಅದು ಮೂರೂ ಸೇರಿದಾಗ ಬಹಳ ಒಳ್ಳೆಯ ಫಲ ಕೊಡುತ್ತೆ. ಪ್ರಾಯ
ದುಡ್ಡು ಕೊಡುವುದೆಲ್ಲ ಪಾಪದ್ದೇ ಆಗಿರುತ್ತೆ. ಏನು ತೆಗೆದುಕೊಳ್ತೇವೆ ಅದು ಪಾಪವನ್ನೇ ತೆಗೆದುಕೊಳ್ತೇವೆ. ಅದನ್ನು ಅರಗಿಸಿಕೊಂಡು ಜೀರ್ಣ ಮಾಡಿಕೊಳ್ಳುವ ಸಾಮರ್ಥ್ಯ ನಮಗಿರೋದಿಲ್ಲ. ಆದರೆ ಗೋಪಾಲದಾಸರು ತಮ್ಮ ಪರಮಶ್ರೇಷ್ಠವಾದ 40 ವರ್ಷವನ್ನು ಯೋಗ್ಯ ಪಾತ್ರರಾದ ಶ್ರೀನಿವಾಸಾಚಾರ್ಯರಿಗೆ ಕೊಟ್ಟಿದ್ದೇ ಅದರ ಫಲ ಹರಿಕಥಾಮೃತ ಸಾರವಾಗಿ ಹೊರಗೆ ಬಂತು. ಅಂತಹ ಒಂದು ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯಾತ್ ಅಂತಹ ಗೋಪಾಲದಾಸರ ವ್ಯಕ್ತಿತ್ವದ ಬಗ್ಗೆ ಪೂರ್ವ ಉಪನ್ಯಾಸಕರು ಚೆನ್ನಾಗಿ ಚಿತ್ರಣ ಕೊಟ್ಟಿದ್ದಾರೆ. ನಾನು ಗೋಪಾಲದಾಸರ ಪಾಲಿಸಯ್ಯ ಪವನನಯ್ಯ ಎನ್ನುವ ಒಂದು ದೇವರ ನಾಮದ ಬಗ್ಗೆ ಹೇಳಲಿಕ್ಕೆ ಹೊರಡುವ ಮುಂಚೆ, ಊಟಕ್ಕೆ ಕೂತಾಗ ಇವತ್ತು ತುಂಬ ಸ್ವೀಟ್ ಮಾಡಿದ್ದಾರೆ ಅಂತ ಹೇಳಿದ ಕೂಡಲೇ ಹುಳಿಯನ್ನು ಸಾರೋನ್ನು ತಿನ್ನದೆ ಬಿಡೋದಿಲ್ಲ. ಬೇಕಾದ್ದು ಸ್ವೀಟ್ ಮಾಡಿರಲಿ, ಅದೇನು ಇಷ್ಟೇ ಹಾಕ್ತಾರೋ ತುಂಬ ಹಾಕ್ತಾರೋ ಗೊತ್ತಿಲ್ಲ, ಮೊದಲು ಬಂದಿದ್ದು ಹೊಟ್ಟೆ ತುಂಬಿಸ್ಕೋಬೇಕು. ಆದ್ದರಿಂದ ಮೊದಲು ಬಂದದ್ದನ್ನು ಹೊಟ್ಟೆ ತುಂಬಿಸಿಕೊಂಡು ಮಿಕ್ಕಿದ್ದು ಕೈಲಾದಷ್ಟು ತಿನ್ನಬಹುದು. ಗೋಪಾಲದಾಸರ ಬರೀ ಪಾಲಿಸಯ್ಯ ಪವನನಯ್ಯ ಅನ್ನುವುದನ್ನು ನೋಡುವ ಮುಂಚೆ ಅವರ ಸಾಹಿತ್ಯದ ರುಚಿ ಎಷ್ಟು ಚೆನ್ನಾಗಿರುತ್ತೆ. ಸ್ವೀಟೆಲ್ಲ ಒಂದೇ ಇರುತ್ತೆ, ಎಲ್ಲ ಸಿಹಿಯೇ, ಅದರಲ್ಲೇನು ಪ್ರತ್ಯೇಕತೆ ಇರಲ್ಲ. ಸ್ವಲ್ಪ ಬಣ್ಣ ಆಕಾರದಲ್ಲಿ ವ್ಯತ್ಯಾಸ ಇರುತ್ತೆ, ಆದರೆ ಹುಳಿಯಲ್ಲಿ ವ್ಯತ್ಯಾಸ ಇರುತ್ತೆ, ಸಾರಲ್ಲಿ ವ್ಯತ್ಯಾಸ ಇರುತ್ತೆ, ಬಿಸಿಬೇಳೆ ಹುಳಿಯನ್ನದಲ್ಲಿ ವ್ಯತ್ಯಾಸ ಇರುತ್ತೆ, ಒಂದೊಂದರಲ್ಲಿ ಅಡುಗೆಯಲ್ಲಿ ವ್ಯತ್ಯಾಸ ಇರುತ್ತೆ. ಹಾಗೆ ಗೋಪಾಲದಾಸರ ಒಂದೊಂದು ಪದಗಳೂ ಕೂಡ ಬಹು ಸುಂದರವಾದದ್ದು. ನಿಂದಾಸ್ತುತಿಗಳನ್ನು ಮಾಡಿದ್ದಾರೆ, ವೈರಾಗ್ಯದ ಸುಳಾದಿಗಳನ್ನು ಮಾಡಿದ್ದಾರೆ, ಮಡಿಯ ಬಗ್ಗೆ ಹೇಳಿದ್ದಾರೆ, ಆಚಾರ ವಿಚಾರದ ಬಗ್ಗೆ ಹೇಳಿದ್ದಾರೆ. ಅನೇಕ ವಿಚಾರಗಳ ಕಡೆಗೆ ಗಮನ ಹರಿಸಿ ನಮ್ಮ ಸಮಾಜದಲ್ಲಿರುವ ಮೌಢ್ಯವನ್ನು ತೊಲಗಿಸಿದ್ದಾರೆ. ಇವತ್ತು ತುಂಬಿರುವ ಮೌಢ್ಯ ಅಂದರೆ ನಮ್ಮ ಸಮಾಜ. ತತ್ರಾಪಿ ಎಲ್ಲಿ ಮಡಿಯ ಆಚಾರ ವಿಚಾರ ಮಾಡ್ತೀವಿ ಅಂತೀವಿ ಅಲ್ಲಿ ಮೌಢ್ಯತನ ತುಂಬಿರುತ್ತೆ. ನಮ್ಮಲ್ಲಿ ಸಾಮಾಜಿಕ ಪ್ರಜ್ಞೆ ಬಹಳ ಕಡಿಮೆ ಆಗಿರುತ್ತೆ. ನಮ್ಮಲ್ಲಿ ಸಾಮಾಜಿಕ ಪ್ರಜ್ಞೆಯನ್ನು ಬೆಳೆಸಿ ಸಮಾಜಮುಖಿಯಾಗಿ ನಾವು ನಿಂತು ಆಗ ಭಗವಂತನ ಕಡೆಗೆ ನೋಡಿದರೆ ಭಗವಂತ ಒಲಿತಾನೆ ಹೊರತು ಸಮಾಜವನ್ನು ನೀನು ಕೈಬಿಟ್ಟು ಪರಮಾತ್ಮನ ಕಡೆಗೆ ಹೋದರೆ ಭಗವಂತ ಕೈ ನಿನ್ನನ್ನು ಹಿಡಿಯುವುದಿಲ್ಲ ಅನ್ನುವುದನ್ನು ಎಲ್ಲ ದಾಸರಾಯರು ಸರಳವಾದ ಕನ್ನಡದ ನುಡಿಯಲ್ಲಿ ಸಮಾಜವನ್ನು ತಿದ್ದಿ ಭಗವಂತನ ವಿಚಾರವನ್ನು ಅವರ ಕಿವಿಗಳಿಗೆ ಹಾಕಿ ಅವರನ್ನು ಸನ್ಮಾರ್ಗದ ಕಡೆಗೆ ಕೊಂಡೊಯ್ದಿದ್ದಾರೆ. ಇದು ಅನೇಕ ದಾಸರ ಕೆಲಸ. ಅವರಲ್ಲಿ ಒಬ್ಬರಾದವರು ನಮ್ಮ ಗೋಪಾಲದಾಸರು. ಅಂತಹ ಗೋಪಾಲದಾಸರು ಒಂದು ನಿಂದಾಸ್ತುತಿಯನ್ನು ಮಾಡಿದ್ದಾರೆ. ಅದನ್ನು ಹೇಳಿ ನಾನು ಮುಂದಕ್ಕೆ ಹೋಗ್ತೇನೆ. ನಮ್ಮ ಪೂಜ್ಯ ಗುರುಗಳಿಗೂ ಕೂಡ ಅದು ತುಂಬ ಇಷ್ಟ. ಹಿಂದೆ ರಾಘವೇಂದ್ರ ಸಪ್ತಾಹದಲ್ಲಿ ಮುಂಬೈ ನಗರದಲ್ಲಿ ಬಹಳ ಖುಷಿಪಟ್ಟಿದ್ದಾರೆ. ಅವರ ಇಷ್ಟ ಭೋಜನವನ್ನು ಮಾಡಿಸಿದರೆ ನಮಗೂ ಸಂತೋಷವಾಗತ್ತಾದ್ದರಿಂದ ಅದು ಸ್ವಲ್ಪ ಮಾಡಿ ನಾನು ಮುಂದಕ್ಕೆ ಹೋಗ್ತೇನೆ. ಶ್ರೀನಿವಾಸ ದೇವರ ಮುಂದೆ ಗೋಪಾಲದಾಸರು ನಿಂತಿದ್ದಾರೆ. ಶ್ರೀನಿವಾಸ ನಮ್ಮ ಅಂದರೆ ಶ್ರೀನಿವಾಸ, ಗೋಪಾಲ ವಿಠಲ, ಶ್ರೀರಂಗನಾಥ ಗೋಪಾಲದಾಸರ ಜೊತೆಗೆ ಮಾತಾಡಲಿಲ್ವಂತವತ್ತು. ಮಾತಾಡದೇ ಇದ್ದದ್ದಕ್ಕೆ ಬಹಳ ಕೋಪ ಬಂದು ಒಂದು ಉಗಾಭೋಗದಲ್ಲಿ ಗೋಪಾಲದಾಸರಂತಾರೆ ಪರಮಾತ್ಮನನ್ನು, ನೀರೊಳಗೆ ನಿಂತು ನಿಡಗುಷ್ಟು ನಾರುವಗೆ, ನೀರೊಳಗೆ ನಿಂತು ನಿಡಗುಷ್ಟು ನಾರುವವಗೆ ಮತ್ಸ್ಯಾವತಾರ, ಚಾರು ಕಸ್ತೂರಿ ಲೇಪನದ ಮದವೋ. ಅವತ್ತು ಮತ್ಸ್ಯಾವತಾರ ಮಾಡಿದ್ದಿ, ಕೆಟ್ಟ ವಾಸನೆ ದುರ್ನಾಥ ಬರ್ತಿತ್ತು. ಇವತ್ತು ಒಳ್ಳೆ ಕಸ್ತೂರಿಯನ್ನು ಹಚ್ಚಿದ್ದಾರೆ, ಅದಕ್ಕೆ ನಿನಗೆ ಮದ ಬಂತೇನೋ ರಂಗನಾಥ. ಭಾರ ಬೆನ್ನಲಿ ಪೊತ್ತು ಕೈಕಾಲು ಮುದುರಿದವಗೆ, ಭಾರ ಬೆನ್ನಲಿ ಪೊತ್ತು ಕೈಕಾಲು ಮುದುರಿದವಗೆ ಕೂರ್ಮಾವತಾರ. ಧೀರ ಶೇಷಶಾಯಿಯಾದ ಮದವೋ, ಮೋರೆಯಲಿ ನೆಲಕೆದರಿ ಬೇರ ಮೆಲುವವಗೆ ಸಾರ ಷಡ್ರಸದ ಭೋಜನದ ಮದವೋ. ಅವತ್ತು ವರಾಹಾವತಾರ ಆದಾಗ ಎಲ್ಲೆಲ್ಲೋ ಕೆದರ್ಕೊಂಡು ಬೇರುಗಳನ್ನು ಅದು ಇದು ತಿಂತಾ ಇದ್ದಿ. ಇವತ್ತು ಸಾರ ಷಡ್ರಸನ್ನ ಅಯ್ಯಂಗಾರರ ಪುಳಿಯೋಗರೆ ಮಜಬೂತಾಗಿರುತ್ತೆ, ಅದು ತಿಂದು ಇವತ್ತು ಸಾರ ಷಡ್ರಸದ ಭೋಜನದ ಮದವೋ. ಕಾರು ಕರುಳನು ವನಮಾಲೆ ಹಾಕಿದವಗೆ, ಕೆಟ್ಟ ರಕ್ತದಿಂದ ತೆಗೆದ ಕರುಳಮಾಲೆಯನ್ನು ಹಾಕಿದ ನರಸಿಂಹನೇ, ಹಾರ ಪದಕಾದಿಗಳ ಹಾಕಿದ ಮದವೋ. ಏನೇನು ನಿನಗೆ ಹಾರ ಪದಕ ಹಾಕಿದ್ದಾರಲ್ಲ ಅದರ ಮದವೇನೋ. ಮೂರಡಿಯ ಭೂದಾನ ಬೇಡಿದವಗೆ, ನಾಚಿಕೆ ಇಲ್ಲದೆ ಕ್ಷತ್ರಿಯರ ಮುಂದೆ ನಿಂತು ಪದಾನಿ ತ್ರೀಣಿ ರಾಜೇಂದ್ರ ಸಂಹಿತಾನಿ ಪದಾಮಮ ಅಂತ ಮೂರಡಿಯ ಭೂದಾನ ಬೇಡಿದ ನಿನಗೆ ವಾಮನನಾದವನಿಗೆ, ಸಾರಿದವರ ಅಭೀಷ್ಟಗಳ
ಪೂರೈಸುವ ಮದವೋ. ಕೇಳಿದವರಿಗೆ ಕೇಳಾದ್ದೆಲ್ಲ ಕೊಡ್ತಾ ಇದ್ದೆಲ್ಲ, ಅದರಿಂದ ನಿಮಗೆ ಮದ ಬಂದಿದೆಯೋ. ಧಾರುಣಿಯನಿತ್ತು ಕುಳ್ಳಿರೆ ಸ್ಥಳವಿಲ್ಲದವಗೆ. ಪರಶುರಾಮನಾಗಿದ್ದಾಗ ಕಶ್ಯಪರಿಗಿಡೀ ಭೂಮಿಯನ್ನು ದಾನ ಕೊಟ್ಟು ಕೂತ್ಕೊಳ್ಳಿಕ್ಕೆ ಜಾಗ ಇಲ್ಲದೆ ಓಡಿಸಿದಾಗ ಬಹಳ ಕಷ್ಟಪಡ್ತಾ ಇದ್ದ ನಿನಗೆ ಈರೇಳು ಲೋಕಗಳ ಆಳುವ ಮದವೋ. ನಾರಿಯನು ಕಳಕೊಂಡು ವನವ ಸಂಚರಿಸಿದವಗೆ. ಹೆಂಡತಿನ ಕಳ್ಕೊಂಡು ಊರೂರತ್ತೆಲ್ಲ ಸೀತಾ 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 ಅಂತ 3 ಧಾಮದಿ ರಮೆಯ ಭೋಗದ ಮದವೋ. ಶ್ವೇತದ್ವೀಪ ವೈಕುಂಠ ಅನಂತಾಸನದಲ್ಲಿ ಶ್ರೀದೇವಿ ಭೂದೇವಿ ದುರ್ಗಾದೇವಿಯ ಜೊತೆಗೆ ವಿಹಾರ ಮಾಡುವ ಮದವೋ ನಿನಗೆ. ಪೋರನಾರಿಯರಿಂದ ಬಯಸಿಕೊಂಡವಗೆ, ಎಲ್ಲ ಗೋಪಿಕಾಸ್ತ್ರೀಯರಿಂದ ಬಯಸಿಕೊಂಡ ನಿನಗೆ ವಾರಿಜೋದ್ಭವಾದಿ ಸುರರ ಸಂಸ್ತುತಿಯ ಮದವೋ. ಎಲ್ಲ ಬ್ರಹ್ಮಾದಿ ದೇವತೆಗಳು ನಿಂತು ನಿನ್ನನ್ನು ಸ್ತೋತ್ರ ಮಾಡ್ತಾ ಇದ್ದಾರಲ್ಲ, ಆ ಮದವೋ ನಿನಗೆ. ಊರೆಲ್ಲ ನೋಡೆ ಬತ್ತಲೇ ನಿಂತವಗೆ. ಬುದ್ಧಾವತಾರನಾಗಿ ಬಟ್ಟೆ ಇಲ್ಲದೆ ನಿಂತಿಯಲ್ಲ, ಚಾರು ಪೀತಾಂಬರ ಉಡುವ ಮದವೋ. ಎಂಥ ಮದ ಬಂತು ನಿನಗೆ. ಘೋರ ತುರಗವನೇರಿ ಹಾರಿಸಾಡುವಗಿನ್ನು ವೀರಸಿಂಹಾಸನದಿ ಕುಳಿತ ಮದವೋ. ಕಲ್ಕಿ ಅವತಾರವನ್ನು ಮಾಡಿದಾಗ ಕುದುರೆಯ ಮೇಲೆ ಓಡಾಡುವಾಗ ಅಂಥ ನಿನಗೆ ಬೇಡಪ್ಪ ಕೂತ್ಕೊಂತ ಸಿಂಹಾಸನ ಹಾಕಿದ್ವಲ್ಲ, ಅದರ ಮದವೋ ಅಂತ 10 ಅವತಾರಗಳನ್ನು ಹೇಳಿ, ಇಷ್ಟು ಹೇಳಿದರೂ ದೇವರು ಮುಖ ತಿರುಗಿಸಿ ಗೋಪಾಲದಾಸರಿಗೆ ದರ್ಶನ ಕೊಡಲಿಲ್ಲವಂತೆ. ಆಗ ಗೋಪಾಲದಾಸರಿಗೆ ಇನ್ನೊಂದು ಮಾತಂದು ನೋಡಿಬಿಡೋಣ. ಇಷ್ಟು ಮಾತಂದರೂ ಇವನು ಮುಖ ತಿರುಗಿಸಲಿಲ್ಲ. ಕೊನೆಗೆ ದೇವರಿಗೆ ಒಂದು ಮಾತಂತಾರೆ, 3 ದಿವಸದ ಅರಸುತನ ಸ್ಥಿರವೆಂದು ನೀನೆಚ್ಚಿ ಸೇರಿದವರನ್ನು ಬಿಡುವುದು ಧರ್ಮವೇನೋ. ಪರಮಾತ್ಮ, ಇದು ನಿನಗೆ 3 ದಿವಸದ ಅರಸುತನ, 5 ವರ್ಷ ಮುಂದೆ ಯಾರು ಬರ್ತಾರೋ ಗೊತ್ತಿಲ್ಲ. ಈಗ ಸುಮ್ಮನೆ ನಿದ್ದೆ ರಾಮಯ್ಯ ಬಿದ್ದೆ ರಾಮಯ್ಯ ಅಂತ ಮಾಡಬೇಡ, ಜೋಕೆ ಸರಿಯಾಗಿರು. 3 ದಿವಸದ ಅರಸುತನ ಸ್ಥಿರವೆಂದು ನೀನೆಚ್ಚಿ ಸೇರಿದವರನ್ನು ಬಿಡುವುದು ಧರ್ಮವೇನೋ. ಏನು ಬೇಕಾರೆ ಅಂದ್ಕೊಳ್ರಿ, ನನಗೇನಿಲ್ಲ, ಏನು ಬೇಕಾದ್ರೆ ಬೈಕೊಳ್ರಿ ಅಂದರೆ ಅದಕ್ಕೂ ತಿರುಗಲಿಲ್ವಂತ ಈ ಮಾತಂದರೂ ಕೂಡ. ಕೊನೆಗೆ ಗೋಪಾಲದಾಸರಂತಾರೆ, ಬಾರದೆ ತಪ್ಪದೋ ಹಿಂದಣ ಭವಣೆಗಳು ದೂರ ವಿಚಾರಿಸೋ ಮಾರಮಣನೇ. ಲಕ್ಷ್ಮೀಪತಿ, ವಿಚಾರ ಮಾಡು, ಪ್ರಾರಬ್ಧ ಕರ್ಮ ಆಗೋಯ್ತು ಅಂತ ಅನ್ಕೋಬೇಡ, ಮತ್ತೆ ನೀ ದಶಾವತಾರ ಮಾಡಬೇಕು. ಜೋಕೆ ಮತ್ತೆ ವಾಸನೆಯ ಮೀನಾಗಬೇಕು, ಭೂಮಿಯಲ್ಲಿ ಎತ್ಕೊಳ್ಳಿಕ್ಕೆ ವರಾಹನಾಗಬೇಕು, ಹಮಾಲಿಯಾಗಿ ಕೂರ್ಮಾವತಾರ ಮಾಡಬೇಕು. ಜ್ಞಾಪಕ ಇಟ್ಕೋ, ಇವತ್ತು 3 ದಿವಸದ ಅರಸುತನ ಬಂದಿದೆ ಅಂತ ನಮ್ಮನ್ನು ಮನೆ ಬಾಗಿಲು ಕಾಯಿಸಬೇಡ. ಶ್ರೀರಂಗರಾಜ ಗೋಪಾಲ ವಿಠ್ಠಲ ನಿನ್ನ ಸಾರಿದವರನ್ನು ಪೊರೆದು ಕೀರುತಿಯ ಪಡೆಯೋ. ಹೀಗೆಲ್ಲ ಗೋಪಾಲದಾಸರ ಬಹಳ ಸುಂದರವಾದ ಸಾಹಿತ್ಯ ಪ್ರಕಾರಗಳಿದೆ. ದೇವರ ಜೊತೆಗೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಎಷ್ಟು ಸಥೆ ಅವರಿಗೆ ಭಗವಂತನ ಜೊತೆಗೆ ಮಾತಾಡುವುದು ಅಂದರೆ. ಅವರಂತಾರೆ, ದೇವರ ಜೊತೆಗೆ ಮಾತಾಡುವಾಗ ಎಷ್ಟು ಶಾಸ್ತ್ರದ ಪ್ರಮೇಯವನ್ನು ಸರಳವಾಗಿ ನಮಗೆ ತಂದು ಕೊಡ್ತಾರೆ. ಜಗವು ನಿನ್ನೊಳಗೆ ನೀನು ಭಕುತರೊಳಗೆ. ಜಗವು ನಿನ್ನೊಳಗೆ ನೀ ಭಕುತರೊಳಗೆ. ಜಗವ ಪೊತ್ತಿಹೆ ನೀನು ನಿನ್ನ ಪೊತ್ತಿಹರವರು. ಜಗವ ಪೊತ್ತಿಹೆ ನೀನು ನಿನ್ನ ಪೊತ್ತಿಹರವರು. ಜಗಕ್ಕೆ ಮೋಹಕ ನೀನು ನಿನಗೆ ಮೋಹಿಸುವವರು ಅವರು. ಜಗದಿ ವ್ಯಾಪ್ತನು ನೀನು ನಿನ್ನ ವ್ಯಾಪ್ತರು ಅವರು. ಜಗದಿ ಭಿನ್ನನು ನೀನು ನಿನಗೆ ಭಿನ್ನರವರು. ಆದ್ದರಿಂದ ಖಗವಾಹನ ಚಲ್ವ ಗೋಪಾಲ ವಿಠ್ಠಲ ಅಗಲದೆ ನಿನ್ನನು ಅರ್ಚಿಸುವವರನ್ನು ಬಿಡದೆ. ಹೀಗೆ ದಾಸರ ಸಾಹಿತ್ಯಗಳಲ್ಲಿ ಬಹಳ ಸುಂದರವಾದ ವಿಷಯ. ಗೋಪಾಲದಾಸರು ಒಂದು ಕಡೆ ಹೇಳ್ತಾರೆ, ಇವತ್ತು ನಮಗೆ ದೊಡ್ಡ ತೊಂದರೆ ಕೊಡ್ತಾ ಇರತಕ್ಕಂಥ ಶತ್ರು ಅಂದರೆ ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಶಬ್ದ ಸ್ಪರ್ಶ ರೂಪ ರಸ ಗಂಧ ತನ್ಮಾತ್ರಗಳು ಬಹಳ ತೊಂದರೆ ಕೊಡುತ್ತೆ. ಅದಕ್ಕೆ ನಮ್ಮ ಗೋಪಾಲದಾಸರು ಒಂದು ಮಾತನ್ನಂತಾರೆ, ನೈತನ್ಮನಸ್ತವ ಕಥಾಸು ವಿಕುಂಠನಾಥ ಸಂಪ್ರೀಯತೆ ದುರಿತ ದುಷ್ಟಂ ಅಸಾಧು ತೀವ್ರಂ ಕಾಮಾತುರಂ ಹರ್ಷ ಶೋಕ ಭಯೇಷಣಾರ್ಥಂ ತಸ್ಮಿನ್ ಕಥಂ ತವಗತಿಂ ವಿಮೃಶಾಮಿ ದೀನಃ.
ಪ್ರಹ್ಲಾದರಾಜರಂತಾರೆ, ದೇವರ ಕಥೆಗೆ ಕೂಡಿಸಿದರೆ ತಲೆನೋವು ಬರುತ್ತೆ. ಅನಿರುದ್ಧನ ಸೇವೆಗೆ ವಿಜ್ಞಾವ ತಂದೊಡ್ಡುತ್ತಾ ಗಡಿಯಾರ ನೋಡೇ ನೋಡ್ತೀವಿ ರೀ. ಟಿ ವಿ ನೋಡೋ ಮುಂದೆ ದೇವರಾಣಿ ಗಡಿಯಾರ ನೋಡಲ್ಲ. ಉಪನ್ಯಾಸ ಕೂತ್ರಿ, ಬೆಳಗ್ಗಿಂದ ಕುಡಿಸ್ಯಾರಪ್ಪ, ಮತ್ತೆ ಕುಡಿಸ್ಯಾರಲ್ಲೋ ರಾಮಚಂದ್ರ, ಯಾವಾಗಾರ ಹೋಗಿ ಬೆನ್ನು ಬಾಗೇವೋ ಇಲ್ವೋ, ಇವತ್ತು ಮುಗೀತದೆ, ಊರಿಗೆ ಹೋಗ್ಬೋದು ಸ್ವಾಮಿ ಅಂತ ಅಂದ್ಕೊಂಡು ಕಾಯ್ತಾ ಇರ್ತೀವಿ. ಇದೇ ಬೇರೆ ಏನೋ ಒಂದು ಕಾರ್ಯಕ್ರಮ ಇದ್ದರೆ ಏನು ಆನಂದ ಪಡ್ತಿದ್ವಿ, ಟೈಮೇ ನೋಡ್ತಿರ್ಲಿಲ್ಲ, ಏನು ಚಿಂತೆ ಇಲ್ಲ. ಅದಕ್ಕೆ ನಮ್ಮ ಗೋಪಾಲದಾಸರು ನಮಗೆ ಎಚ್ಚರ ಕೊಡ್ತಾರೆ, ಇಂದ್ರಿಯಗಳ ನಿತ್ಯ ಅದಕ್ಕೆ ವಿಷಯಗಳ ನಿತ್ಯ. ಇಂದ್ರಿಯ ಕೊಟ್ಟು ಅದಕ್ಕೆ ಒಂದೊಂದಕ್ಕೆ ಒಂದೊಂದು ನೋಡು ಅಂತ ಹೇಳಿದಿ. ಕಣ್ಣಿಗೆ ದೇವರನ್ನು ನೋಡು, ಕಿವಿಗಳಿಗೆ ದೇವರ ಕಥೆಯನ್ನು ಕೇಳು, ನಾಲಿಗೆ ಭಗವಂತನ ಗುಣಗಾನ ಮಾಡು, ಮೂಗೆ ಭಗವಂತನ ನೈರ್ಮಾಲ್ಯವನ್ನು ಆಘ್ರಾಣಿಸು, ದೇಹವೇ ಪರಮಾತ್ಮನಿಗೆ ನಮಸ್ಕಾರ ಮಾಡು ಅಂತ. ಆದರೆ ಒಂದರ ಸಾಧನ ಒಂದಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಅವರು ಹೇಳ್ತಾರೆ, ಈ ಇಂದ್ರಿಯಗಳಿಗೆ ನೀ ಕೊಟ್ಟ ಸಾಧನ ಹೇಗಾಗಿದೆ ಅಂತ. ಎಷ್ಟು ನಿಜವಾದ ಸಾಧಕನಾದವನಿಗೆ ಇದು ತಟ್ಟಿಬಿಡುತ್ತೆ ಈ ಮಾತು. ಅವರಂತಾರೆ, ಮದುವೆಯಾಗುವುದಕ್ಕೆ ಮಾಡಿದ ಸಾಧನ ವಧೆಯ ನಂತರ ಉತ್ತರ ಕ್ರಿಯೆಗಾದಂತೆ. ಎಂಥ ಉದಾಹರಣೆ ಕೊಡ್ತಾರೆ. ಮದುವೆಗೆ ಏನೇನು ಸಾಮಾನು ತರ್ತೀವಿ, ಉತ್ತರ ಕ್ರಿಯಕ್ಕೂ ಅದೇ ಸಾಮಾನು ತರ್ತೀವಿ ಅಲ್ವಾ? ಅಲ್ಲೂ ಗಡಿಗೆ ತರ್ತೀವಿ, ಪಾದರಕ್ಷೆ, ಛತ್ರಿ, ತಂಬಿಗೆ. ಅಳಿಯ ಒಬ್ಬ ಇರಲ್ಲ, ಸತ್ತ ಮೇಲೆ ಪೂರ್ವಭೋಕ್ತ ಕೂಡ್ಲಿಕ್ಕೆ ಅಳಿಯ ಇರ್ತಾನೆ. ಅವನು ಕಾಯ್ತಾ ಇರ್ತಾನೆ. ಅವನು ಎಂಥ ಅಳಿಯ ಅಂದರೆ, ಬದುಕಿದ್ದಾಗಲೂ ಕಾಲು ತೊಳಸ್ಕೋತಾನೆ, ಸತ್ತ ಮೇಲೂ ಕಾಲು ತೊಳಸ್ಕೋತಾನೆ. ಜಾಮಾತ ದಶಮಗ್ರಹ. ತಿಂದೇ ತಿಂತಾನೆ, ತಿಂದೇ ತಿಂತಾನೆ, ತಿಂದೇ ತಿಂತಾನೆ. ಬದುಕಿದ್ದಾಗಲೂ ತಂಬಿಗೆ ಇಸ್ಕೊಂಡಿದ್ದ, ಸತ್ತ ಮೇಲೂ ತಂಬಿಗೆ ಇಸ್ಕೊಂಡು. ಅವನಿಗೆ ಎಷ್ಟು ತಿಂದರೂ ಸಾಕಾಗಲ್ಲ, ಅಡಗಿಸ್ಕೋತಾನೆ ಅವನು. ಅದಕ್ಕೆ ಗೋಪಾಲದಾಸರಂತಾರೆ, ಇವೇನು ಇಂದ್ರಿಯಗಳು ಸ್ವಾಮಿ, ಇಂದ್ರಿಯಗಳ ನಿತ್ಯ ಅದಕ್ಕೆ ವಿಷಯಗಳ ನಿತ್ಯ. ಒಂದಕ್ಕೊಂದಕ್ಕೆ ಸಾಧನೆ ಆಗ್ತಾ ಇಲ್ಲ. ಮದುವೆಗೆ ಅಂತ ತಂದ ಸಾಮಾನು ಸತ್ತೋಗಿಬಿಟ್ಟ ಯಜಮಾನ ಅಂದರು, ಇನ್ನೇನು ತರಬೇಕಾಗಿದ್ದಿಲ್ಲ, ಇವೇ ಸಾಕಾಗ್ತವೆ. ಮದುವೆಗೆ ತಂದ ಸಾಮಾನು ಅಲ್ಲೂ ಸಾಲಿಗ್ರಾಮ ಅಳಿಯಂಗೆ ಕೊಡಬೇಕು, ಇಲ್ಲಿ ಎಲ್ಲನೂ ಅಳಿಯಂಗೆ ಕೊಡ್ತೀವಿ, ಇಲ್ಲಿ ಬೇರೆ ಬೇರೆಯವ್ರು ಕೊಡ್ತೀವಿ, ಅಷ್ಟೇ ವ್ಯತ್ಯಾಸ. ಅದನ್ನು ಗೋಪಾಲದಾಸರಂತಾರೆ, ಸ್ವಾಮಿ ಇಂದ್ರಿಯಗಳಿಗೆ ನೀ ಕೊಟ್ಟ ವಿಷಯಗಳು ಯಾವುದಕ್ಕಾಯಿತು ಪ್ರಭು? ವಧೆಯ ನಂತರ ಉತ್ತರ ಕ್ರಿಯೆಗಾದಂತೆ. ಯಾವ ಇಂದ್ರಿಯಗಳಿಂದಲೂ ಏನೂ ಸಾಧನೆ ಆಗಲಿಲ್ಲ. ಅದಕ್ಕೆ ನಮ್ಮ ವಿಜಯದಾಸರೊಂದು ಮಾತು ಹೇಳ್ತಾರೆ, ನಮ್ಮ ಇಂದ್ರಿಯಗಳೆಲ್ಲ ಎಂಥ ಅವಸ್ಥೆಗೆ ಒಳಗಾಗಿದೆ, ನಾವು ಏನೇನಾಗಿದ್ದೇವೆ ಅನ್ನುವುದನ್ನು ಬಹಳಷ್ಟು ಚೆನ್ನಾಗಿ ಹೇಳ್ತಾರೆ. ಸ್ವಾಮಿ, ನಮ್ಮ ಇಂದ್ರಿಯಗಳೆಲ್ಲ ಎಂಥೆಂತಹ ದೊಡ್ಡ ದೊಡ್ಡ ಕಷ್ಟಕ್ಕೆ ನಮ್ಮನ್ನು ಒಳಗೆ ಮಾಡ್ತಾ ಇದೆ ಅಂದರೆ, ಎಲ್ಲ ಇಂದ್ರಿಯಗಳು ಸವಿದು ಹೋಗುತ್ತಂತೆ, ಆದರೆ ಒಂದು ಸವಿಯೋದಿಲ್ಲವಂತೆ. ವಿಜಯದಾಸರಂತಾರೆ, ಕಂಡ ಸ್ತ್ರೀಯರನ್ನು ನೋಡಿ ಕಣ್ಣುಗಳು ಸವೆದವಯ್ಯ, ಕೊಂಡೆಗಳನ್ನು ಕೇಳಿ ಕಿವಿಗಳು ಸವೆದವಯ್ಯ, ಮಿಂಡೆಯರ ತೊಕ್ಕೈಸಿ ತೊಗು ಇಂದ್ರಿಯ ಸವೆದವಯ್ಯ, ಧರೆ ಸವೆಯಿತು, ಮೇರುಗಿರಿ ಸವೆಯಿತು, ಮಂದರ ಮೊದಲಾದ ಮಹಗಿರಿಗಳು ಸವೆದವಯ್ಯ ಸವೆದವಯ್ಯ. ನಿನ್ನ ಕೊಂಡಾಡನೆಂದೊಡೆ ಈ ದುರುಳ ಮನ, ನಿನ್ನ ಕೊಂಡಾಡನೆಂದೊಡೆ ಈ ದುರುಳ ಮನ, ಶುಂಡಾಲ ಸೊಂಡಿಲವ ತೂಗಿದಂತೆ ಗಂಡುಗಲಿಯಾಗುತ್ತಿದೆ ವಿಜಯ ವಿಠ್ಠಲರೇಯ. ಎಂಥ ನಮ್ಮ ಇಂದ್ರಿಯಗಳು, ಎಂಥ ನಮ್ಮ ದುರಂತ. ಪರಮಾತ್ಮನ ಕಡೆಗೆ ಹೋಗಬೇಕು ಅಂದರೆ ಇದಕ್ಕಾಗೋದಿಲ್ಲ, ಬೇರೆ ಕಡೆಗೆ ಓಡಾಡ್ತಾ ಇದೆ ಅಂತನ್ನುವ ಗೋಪಾಲದಾಸರ ಅನೇಕ ಮಾತುಗಳು ಬೇಕಾದಷ್ಟಿದೆ. ಈ ಸದ್ಯ ನಾನು ಕೊಟ್ಟ ವಿಷಯಕ್ಕೆ ಮುಂಚೆ ಒಂದು ಸ್ವಲ್ಪ ಗೋಪಾಲದಾಸರ ಸಾಹಿತ್ಯದ ರುಚಿಯನ್ನು ತೋರಿಸಿ ನಾನೀಗ ನನಗೆ ಕೊಟ್ಟ ವಿಷಯದ ಕಡೆಗೆ ಬರ್ತಾ ಇದ್ದೀನಿ. ತಿರುಪತಿ ಶ್ರೀನಿವಾಸನ ಮುಂದೆ ನಿಂತು ಗೋಪಾಲದಾಸರು ಸ್ತೋತ್ರ ಮಾಡ್ತಾ ಇದ್ದಾರೆ. ಪಾಲಿಸಯ್ಯ ಪವನನಯ್ಯ ಅಂತ. ಪವನನ ಅಯ್ಯ, ಪವನ ಅಂದರೆ ಮುಖ್ಯಪ್ರಾಣದೇವರು, ಅವರ ಅಯ್ಯ ಮುಖ್ಯಪ್ರಾಣದೇವರಿಗೆ ಒಡೆಯನಾದ ಹೇ ಸ್ವಾಮಿ ಪಾಲಿಸೋ ಸ್ವಾಮಿ ಅಂತ. ಯಾರು ಅಂತಂದರೆ, ಯಾರವನು ಪವನನಯ್ಯ? ಯಾರು ಅಂದರೆ ಪಾಲವಾರಿಧಿಶಯ್ಯ, ಕ್ಷೀರಸಾಗರದಲ್ಲಿ ಮಲಗಿದ್ದಾನೆ ಅಂದರು. ದಡ್ಡನಿಗೆ ಅರ್ಥ ಆಗಲಿಲ್ಲ. ವೆಂಕಟರಾಯ, ಅವನೇ ವೇಂ ಪಾಪಂ ಕಟತೆ ಯಸ್ಮಾತ್ ಪಾಪದಾಹನ ಶಕ್ತಿತಃ. ಯಾವನ ಹೆಸರು ನುಡಿದರೆ ಸಕಲ ಪಾಪಗಳು ನಾಶವಾಗುತ್ತೋ ಆ ಸ್ವಾಮಿ ನನಗೆ ಅನುಗ್ರಹ ಮಾಡು ಅಂತ ಹೇಳ್ತಾ ದೇವರಲ್ಲಿ ಮೊದಲು ಪ್ರಾರ್ಥನೆ ಮಾಡ್ತಾರೆ. ಸ್ವಾಮಿ ಶ್ರೀಶ ಸಂಸಾರವೆಂಬೋ ಸೂಸುವ ಶರಧಿಯೊಳು ಈಜಲಾರೆನು ಹರಿಯೇ ಏ ದೊರೆಯೇ. ಎಂಥ ಪ್ರಾರ್ಥನೆ! ದೇವರ ಮುಂದೆ ನಿಂತಾಗ ಮನಸ್ಸು ಕರಗಬೇಕು. ನೇತ್ರೇ ಜಲಂ ಗಾತ್ರ ರುಹೇಶು ಹರ್ಷ ವಾಗ್ಗದ್ಗದಾ ದ್ರವತೆ ಯಸ್ಯ ಚಿತ್ತಂ ಹೃದತ್ಯಭೀಕ್ಷಣಂ ಹಸತಿತ್ ಕ್ವಚಿಚ್ಚ. ದೇವರ ಮುಂದೆ ಎಲ್ಲ ನಾಚಿಕೆಗಳನ್ನು ಬದಿಗೊತ್ತಿ ಕಣ್ಣು ತುಂಬ ನೀರು ಬರಬೇಕು. ನಾವು ಮಾಡಿದ ಪಾಪಗಳನ್ನು ಜ್ಞಾಪಿಸಿಕೊಂಡು
ನಾವು ಮಾಡಿದ ಪಾಪಗಳಿಗೆ ಶಿಕ್ಷೆ ಕೊಡದೆ ಅನುಗ್ರಹ ಮಾಡುತ್ತಿರುವ ಭಗವಂತನ ಕಾರುಣ್ಯವನ್ನು ನೆನೆದು ನಾವು ದೇವರಲ್ಲಿ ನಮ್ಮ ಪ್ರಾರ್ಥನೆಯನ್ನು ಪಾಪಪ್ರಜ್ಞೆಯನ್ನು ಒಪ್ಪಿಸಿಕೊಂಡಾಗ ಸ್ವಾಮಿ ನಮ್ಮನ್ನು ಉದ್ಧಾರ ಮಾಡ್ತಾನೆ. ಹಾಗಾಗಿ ದೇವರಿಗೆ ಅಂತಾರೆ, ಸ್ವಾಮಿ ಸಾಕಾಗಿದೆ ಈ ಸಂಸಾರ, ಈಸಲಾರೇನೋ ದೇವ, ಕೆಟ್ಟದು ಈ ಸಂಸಾರ. ಗೋಪಾಲದಾಸರು ಹೇಳಿದ ಮಾತನ್ನು ಜಗನ್ನಾಥದಾಸರಂತಾರೆ, ಸಂಸಾರ ಹೇಗಿದೆ ಅಂತಂದರೆ ಬಹಳ ಚೆನ್ನಾಗಿ ವಿವರಣೆ ಕೊಡ್ತಾರೆ. ಜಲ್ಲಡಿಯ ನೆಳಲಂತೆ ತೋರ್ಪುದು ಎಲ್ಲ ಕಾಲದಿ ಭವದ ಸೌಖ್ಯವು, ಒಲ್ಲೆನೆಂದರೆ ಬಿಡದು ಸಾಲವ ಮಾಡಿ ಸಕ್ಕರೆ ಮೆದ್ದ ತೆರನಂತೆ. ಸಾಲದ ಸಕ್ಕರೆಯ ಊಟ ಹೇಗೆ ದುಃಖಪ್ರದವೋ, ಬಿಸಿಲಿನಲ್ಲಿ ಜರಡಿಯನ್ನು ತಲೆಯ ಮೇಲೆ ಹಿಡಿದರೆ ಎಷ್ಟು ನೆರಳು ಬರುತ್ತೋ, ಬಿಂದು ಮಾತ್ರ ಸುಖ ಪರ್ವತಕ್ಕೆ ಸಮದುಃಖ ಈ ಸಂಸಾರ ನಮಗೆ. ಅದಕ್ಕೆ ದೇವರಲ್ಲಿ ಕೇಳ್ತಾರೆ, ಸ್ವಾಮಿ ಶ್ರೀಶ ಸಂಸಾರವೆಂಬೋ ಸೂಸುವ ಶರಧಿಯೊಳಗೆ ಈಸಲಾರೇನೋ ಹರಿಯೇ, ಏ ದೊರೆಯೇ, ನೀನು ಈಸಲಿಕ್ಕಾಗಲ್ಲ ಅಂದ್ರೆ ನಾನೇನು ಮಾಡಲಿ? ಅಲ್ಲ ಸ್ವಾಮಿ, ನಾನು ನಿನ್ನ ದಾಸನಾಗಿದ್ದೇನೆ. ಅದಕ್ಕೆ ವಿಜಯದಾಸರಂತಾರೆ, ದೇವರು ನಮ್ಮನ್ನು ದಾಸನಾಗಲಿಕ್ಕೆ ಬಿಡೋದಿಲ್ಲವಂತೆ. ದಾಸನಾಗುವುದು ಅಶೇಷ ಜನ್ಮದ ಪುಣ್ಯ ಸೂಸಿ ಬರದಲೇ ಆ ಶೇಷದೇವರು ಪ್ರಾರ್ಥನೆ ಮಾಡ್ತಾರಂತೆ, ಒದಮೆ ತವದಾಸ್ಯ ಯೋಗಂ, ನಿನ್ನ ದಾಸನಾಗುವ ಬಗೆ ಹೇಗೆ ಸ್ವಾಮಿ? ಆಗೋದಿಲ್ಲ. ಬೇಕಾದ್ದು ನಾವು ತೋರಿಕೆಗೆ ನಾವು ದಾಸರಂತೆ ತೋರಿಕೊಳ್ಳಬಹುದು, ಆದರೆ ಮನಸ್ಸು ದಾಸವಾಗೋದಿಲ್ಲ. ಅದು ಪರಮಾತ್ಮನ ದಾಸ್ಯವನ್ನು ಒಪ್ಪೋದಿಲ್ಲ. ಅದಕ್ಕೆ ಪರಮಾತ್ಮನ ದಾಸನೆಂತೆಂದ ಮೇಲೆ ಘಾಸಿಗೊಳಿಸುವುದು ಲೇಸು ನಿನಗಲ್ಲವಯ್ಯ ಹೇ ಜೀಯ, ನನ್ನನ್ನು ಉದ್ಧಾರ ಮಾಡು ಅಂತ ಹೇಳ್ತಾ, ನೀನು ದೋಷರಾಶಿಗಳನ್ನು ನಾಶ ಮಾಡ್ತಕ್ಕಂಥವನು, ವಿಶೇಷವಾದ ಜ್ಞಾನ ಒಳ್ಳೆಯ ಭಕ್ತಿಯನ್ನು ಕೊಟ್ಟು ನನಗೆ ಆಶೆಯನ್ನು ಸಂಸಾರದಲ್ಲಿ ಬಿಡಿಸಿ ಉದ್ಧಾರ ಮಾಡು ಅಂತ ಹೇಳಿ, ಈ ಸಂಸಾರ ನನ್ನನ್ನು ಶರಧಿ ಅಂದನಲ್ಲ, ಈ ಶರಧಿಯಲ್ಲಿ ಸಮುದ್ರದಲ್ಲಿ ಮೀನುಗಳು, ಮೊಸಳೆಗಳು ಮತ್ತು ತಿಮಿಂಗಲಗಳು, ಸಮುದ್ರದ ಅಲೆಗಳು ಇವೆಲ್ಲ ಹೇಗಿರುತ್ತೋ ಈ ಸಮುದ್ರದಲ್ಲೂ ಸಂಸಾರ ಸಮುದ್ರದಲ್ಲಿ ಇದೆ. ಏನೇನಿದೆ ಅಂತ ಹೇಳ್ತಾರೆ, 3 ಗುಣಗಳಿಂದ ನಾನು ಬಾಧೆಗೆ ಯಾವ್ಯಾವುದರಿಂದ ಒಳಗಾಗಿದ್ದೇನೆ. ದಾಸರು ತಮ್ಮ ದೇವರ ನಾಮಗಳಲ್ಲಿ ಬರೀ ಮಾತನ್ನಾಡಿ ಪ್ರಾರ್ಥನೆ ಮಾಡಿಕೊಳ್ಳುವುದು, ಬೈಯೋದು ಅಷ್ಟೇ ಇರೋದಿಲ್ಲ. ನಮ್ಮ ಬುದ್ಧಿಯನ್ನು ಸ್ವಲ್ಪ ಚುರುಕುಗೊಳಿಸ್ತಾರೆ. ಅವರು ಆಡಿದ ಮಾತುಗಳಿಗೆ ಗೋಪಾಲದಾಸರ ಮಾತು ಹೇಗಿರುತ್ತಂತೆ ಅಂದರೆ, ಅವರು ಮೊದಲು ಮಾಡಿದ್ದೊಂದು ದೇವರನಾಮ ಇದೆ, ಒಗತನದೊಳು ಸುಖವಿಲ್ಲ ಒಲ್ಲೆನೆಂದರೆ ಬಿಡನಲ್ಲ ಅಂತ. ಬಹಳ ಸುಂದರವಾದ ದೇವರನಾಮ. ಐ ಜಿ ಆಚಾರ್ಯರು ಅದನ್ನು ಕೇಳಿ ಎಲ್ಲಿ ಇನ್ನೊಮ್ಮೆ ಹೇಳು ಅಂತಿದ್ರಂತೆ. ಅಂತಹ ಒಳ್ಳೆಯ ದೇವರನಾಮವನ್ನು ಮಾಡಿಕೊಟ್ಟವರು ನಮ್ಮ ಗೋಪಾಲದಾಸರು. ಅವರು ಹೇಳ್ತಾರೆ, ಸ್ವಾಮಿ ನಾನು ಯಾವ್ಯಾವುದರಿಂದ ದುಃಖಕ್ಕೊಳಗಾಗಿದ್ದೀನಿ ಅಂದರೆ 3 ಗುಣಗಳಿಂದ. ನಾನು 3 ಗುಣಗಳಿಂದ. ಇದೆಲ್ಲ ಸಂಸ್ಕೃತದಲ್ಲೂ ಬರುತ್ತೆ. ಸಂಸ್ಕೃತದಲ್ಲಿ ಇದೆ ಅಂತ ಹೇಳ್ತಾ ಇದೆ. ಏಕಾಯನೋಸೌ ದ್ವಿಫಲಸ್ತ್ರಿಮೂಲ ಚತುರಸಃ ಪಂಚಶಪಶ್ಚಿಡಾತ್ಮ ಸಪ್ತತ್ವಕ್ ಅಷ್ಟವಿಟಪೋ ನವಾಕ್ಷಃ ದಶಚ್ಛದಿ ದ್ವಿಕಗೋ ಹ್ಯಾದಿವೃಕ್ಷ ಏಕಯಾ ದ್ವೇ ವಿನಿಶ್ಚಿತ್ಯ ತ್ರೀನ್ ಚತುರ್ಭಿಹಿ ವಶೀಕುರು. ಇವೆಲ್ಲ ಭಾಗ ಇತರ ಕಡೆಗಳಲ್ಲೇ ಬಂದಂತೆ ದಾಸ ಸಾಹಿತ್ಯದಲ್ಲೂ ಕೂಡ ಇದನ್ನು ನಮ್ಮ ಗೋಪಾಲದಾಸರು ತಂದು ತೋರಿಸ್ತಾರೆ. ಸ್ವಾಮಿ 3 ಗುಣಗಳಿಂದ, 3 ತಾಪಗಳಿಂದ, ಆಧ್ಯಾತ್ಮಿಕ, ಆದಿದೈವಿಕ, ಆದಿ ಭೌತಿಕವಾದ 3 ತಾಪಗಳಿಂದ, 3 ಅವಸ್ಥೆಯಿಂದ, ಜಾಗೃತ ಸ್ವಪ್ನ ಸುಷುಪ್ತಿ ಅವಸ್ಥೆಗಳಿಂದ ಮುಕುಂದ, 3 5ರಿಂದ 8 ಮದ, ಅಷ್ಟ ಮದಗಳು ನನ್ನನ್ನು ದುಃಖಕ್ಕೊಳಗ್ತಾ ಇದೆ. 3 7ರಿಂದ 3 + 7 ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯ ಒಂದೊಂದು ಕಡೆ ಎಳ್ಕೊಂಡು ಹೋಗ್ತಾ ಇದೆ. ಪ್ರಹ್ಲಾದರಾಜರಂತಾರೆ, ಜಿಹ್ವೈಕತೋಚ್ಯುತ ವಿಕರ್ಷತಿ ಮಾ ವಿತೃಪ್ತಾ ಶಿಷ್ಣೋನ್ಯತಸ್ತ್ವಗುದರಂ ಶ್ರವಣಂ ಕುತಶ್ಚಿತ್ ಘ್ರಾಣೋನ್ಯತಃ ಚಪಲದೃಕ್ ಕ್ವಚ ಕರ್ಮಶಕ್ತಿ ಬಹ್ವೆಸ್ ಸಪತ್ನೈವ ಗೇಹಪತಿಂ ಲುನಂತಿ. ಇಬ್ಬರೆಂಡಿರ ಕಾಟ ಇರಳು ತಗಣೆಯ ಕಾಟ. ಇಬ್ಬರು ಹೆಂಡಂದ್ರಿದ್ರೆ ಅದು ತಗಣೆಯ ಕಾಟ ಇದ್ದರೆ ಹೇಗೋ, 5 ಜನ ನನಗೆ ಹೆಂಡಂದರು, ನಾಲಿಗೆ ಒಂದು ಕಡೆಗೆ, ಗುಪ್ತೇಂದ್ರಿಯ ಒಂದು ಕಡೆಗೆ, ಕಿವಿ ಒಂದು ಕಡೆಗೆ, ಮನಸ್ಸೊಂದು ಕಡೆಗೆ, ಒಂದೊಂದು ಕಡೆಗೆ ಒಳಗೆ ಹೋಗ್ತಾ ಇದೆ. ನೈತನ್ ಮನಸ್ತವ ಕಥಾಸು ವಿಕುಂಠನಾಥ, ನಿನ್ನ ಕಥೆ ನಾನು ಹೇಗೆ ಕೇಳಲಿ? ಆದ್ದರಿಂದ 3 7ರಿಂದ 10 ಇಂದ್ರಿಯಗಳಿಂದ 3 ದಾರಿಗಾಣದೆ ನವವಿಧ ಭಕ್ತಿ ನನಗೆ ಗೊತ್ತಿಲ್ಲ ಸ್ವಾಮಿ. ನವವಿಧ ದ್ವೇಷವನ್ನು ಬಿಟ್ಟು ನವವಿಧ ಭಕ್ತಿಯನ್ನು ಮಾಡೋದು ನನಗೆ ಗೊತ್ತಿಲ್ಲ. ಆದ್ದರಿಂದ ನಾನೇನಾದೆ? 3 ಆದೆ. ಮತ್ತೆ ಸೃಷ್ಟಿಗೆ ಬಂದೆ, ಮತ್ತೆ ಸ್ಥಿತಿಗೆ ಬಂದೆ, ಮತ್ತೆ ಲಯಕ್ಕೆ ಬಂದೆ. ಸೃಷ್ಟಿ ಸ್ಥಿತಿ ಲಯದಲ್ಲಿ ಸಂಚಾರ ಮಾಡ್ತಲೇ ಇದ್ದೀನಿ ಸ್ವಾಮಿ. ಆದ್ದರಿಂದ 3 ಹಿಡಿಸಿ ಮೇಲ್ 3 ಓಡಿಸಿ 3 ಭಕ್ತಿ 3 ಕಾಲಕ್ಕೆ ಇತ್ತು 3 ರೂಪನಾಗಿ 3 ಲೋಕವನೆಲ್ಲ
ಮೂರು ಮಾಡುವ ಬಿಂಬ ಮೂರುತಿ ವಿಶ್ವ ಪಾಲೀಸಯ್ಯ. ಆದ್ದರಿಂದ ಸ್ವಾಮಿ ನನಗೆ ಮೂರು ಹಿಡಿಸಬೇಕು ನೀನು. ನಾ ಹಿಡ್ಕೊಳ್ಳಿಕ್ಕೆ ನಂಗೆ ಬರೋದಿಲ್ಲ. ಮಗುವಿಗೆ ಮೊದಲು ಹಿಡ್ಕೊಳ್ಳಿಕ್ಕೆ ಬರೋದಿಲ್ಲ, ಅದರ ಕೈಯಲ್ಲಿ ಕೊಟ್ಟು ಆ ಕೈಯನ್ನು ನಾವು ಹಿಡ್ಕೋತೀವಿ. ಹಾಗೆ ನನಗೆ ಮೂರು ಹಿಡಿಸಬೇಕು. ಜ್ಞಾನ, ಭಕ್ತಿ ಮತ್ತು ವೈರಾಗ್ಯವನ್ನು ಹಿಡಿಸಿ 3 ಓಡಿಸಿ 6 + 2 8 ಅರಿಷಡ್ವರ್ಗಗಳನ್ನು 3 ಅಂದರೆ 3 + 3 6 ಅರಿಷಡ್ವರ್ಗಗಳನ್ನು ಓಡಿಸಿ 3 ಭಕ್ತಿಯನ್ನು ಅಂದರೆ ದಶವಿಧ ನವವಿಧ ಭಕ್ತಿಯನ್ನು ಕೊಟ್ಟು 3 ಕಾಲಕ್ಕೆ ಕೊಡಬೇಕು ಸ್ವಾಮಿ. ಯಾವತ್ತೋ ಎಲ್ಲೋ ಬಂದಿದ್ವಿ, ಒಂದು ಕಡೆ ನಮಸ್ಕಾರ ಮಾಡಿದ್ವಿ, ಗಲಗಲ್ಲ ಬಡ್ಕೊಂಡ್ವಿ, ಹತ್ತು ಬಿಟ್ವಿ, ಹೋದ್ವಿ ಅಲ್ಲ. ನಮ್ಮ ಹನುಮಂತ ದೇವರು ಕೇಳ್ತಾರಲ್ಲ, ಭಕ್ತಿ ನಿಂತ ನೀರಾಗಬಾರದು. ಪ್ರವರ್ಧತಾಂ ಭಕ್ತಿರಲಂ ಕ್ಷಣೇ ಕ್ಷಣೇ ತ್ವಯೀಶಮೇ ಹ್ರಾಸ ವಿವರ್ಜಿತ ಸದಾ. ಭಕ್ತಿ, ಜ್ಞಾನ, ವೈರಾಗ್ಯ ನಿಲ್ಲಬಾರದಂತ. ಅದಕ್ಕೆ ನರಹರಿ ತೀರ್ಥರು ಹೇಳ್ತಾರೆ, ಸ್ವಾಮಿ ನಮಗೂ ಜ್ಞಾನ ಭಕ್ತಿ ಇದೆ ರೀ, ಇಲ್ಲ ಅಂತೇನು ಅನ್ಬೇಡ್ರಿ. ಎಲ್ಲಿದೆ? ಬಹಳ ಚೆನ್ನಾಗಿ ಹೇಳ್ತಾರೆ. ಧನದಲ್ಲಿ ಜ್ಞಾನ, ಸತಿಯಲ್ಲಿ ಭಕುತಿ, ನಿನ್ನಲ್ಲಿ ವೈರಾಗ್ಯ. ನಮಗೂ ಜ್ಞಾನ ಭಕ್ತಿ ವೈರಾಗ್ಯ ಇದೆಯಂತೆ. ಧನದಲ್ಲಿ ಜ್ಞಾನ, ಏನಾದರೂ ಮಾಡಿ ಜನಕ್ಕೆ ಟೋಪಿ ಹಾಕಿ ದುಡ್ಡು ಸಂಪಾದನೆ ಮಾಡಬೇಕು, ಯಾವುದೋ ಒಂದು ರೀತಿಯಲ್ಲಿ ಟೋಪಿ ಹಾಕಬೇಕು. ಭಕ್ತಿ ಯಾರಲ್ಲಿ? ಹೆಂಡತಿಯಲ್ಲಿ. ಮಹಾಭಕ್ತಿ. ಆಚಾರ್ಯ ಬಡಾನ ಹೋಗ್ಬೇಕ್ರಿ, 2 ಲೈನ್ ಪಾಠ ಹೇಳಿಬಿಟ್ರೆ ಸಾಕು, ಮನೆಗೆ ಹೋದ್ರೆ ಬೀಗ ಹಾಕಿಬಿಟ್ಟಿರ್ತಾರೆ ಹೆದರಿಕೆ. ವೈರಾಗ್ಯ, ಪರಮಾತ್ಮನಲ್ಲಿ ವೈರಾಗ್ಯ. ಎಂತು ಮರುಳಾದೆ ನಾನೆಂತು ಮರುಳಾದೆ, ನರಹರಿ ತೀರ್ಥರಂತಾರೆ. ಆದ್ದರಿಂದ ಜ್ಞಾನಭಕ್ತಿ ವೈರಾಗ್ಯ ಅದು ನಿಂತ ನೀರಾಗಬಾರದು, ಅದು ಬೆಳೀತಾ ಇರಬೇಕು. ಪ್ರವರ್ಧತಾಂ ಭಕ್ತಿರಲಂ ಕ್ಷಣೇ ಕ್ಷಣೆ. ಅದಕ್ಕೆ ಭಾಗವತ ಅದು ಅನ್ನತ್ತೆ, ಜ್ಞಾನಂ ಯದಾ ಪ್ರತಿನಿವೃತ್ತ ಗುಣೋರ್ಮಿ ಚಕ್ರಂ ಆತ್ಮಪ್ರಸಾದ ಮುಭಯತ್ರ ಗುಣೇಶ್ವ ಸಂಗ ಕೈವಲ್ಯ ಸಂಭೃತ ಪಥಸ್ತತ ಭಕ್ತಿ ಯೋಗ ಕೋ ನಿರ್ವೃತೋ ಹರಿಕಥಾಸು ರತಿಂನ ಕುರ್ಯಾತ್. ಭಕ್ತಿಯ ಪುಮಾನ್ ಜಾತ ವಿರಾಗ ಐಂದ್ರಿಯಾತ್ ದೃಷ್ಟ ಶ್ರುತ ಆತ್ಮ ದ್ರವಿಣ ಆತ್ಮಚಿಂತೆಯ ಚಿತ್ತಸ್ಸ ಎತ್ತೋ ಗ್ರಹಣೇ ಯೋಗಯುಕ್ತ ಯತಿಷ್ಯತೆ ರುಜಿಭಿರ್ ಯೋಗ ಮಾರ್ಗೈ ಅಂತ. ಭಕ್ತಿ ಬಂದದ್ದಕ್ಕೆ ಸೂಚನೆಗಳು ಕಾಣಿಸಬೇಕು. ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ ಯಜಮಾನರು ಅಂದಮೇಲೆ ಮನೆಯಲ್ಲೇ ಡೊಕೋಟಾ ಸೈಕಲ್ ಇರಬಾರ್ದು, BMW ಕಾರ್ ಬಂದು ನಿಂದಿರಬೇಕು. ಹೆಂಡತಿ ಮೈ ಮೇಲೆ ಯಾವಾಗಲೂ ಹಳದಿ ಬಣ್ಣ ಲಕ 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 ಅಂತಿರಬೇಕು ಕುತ್ತಿಗೆ ತುಂಬ. ಮನೆ ಮುಂದೆ 4 ನಾಯಿ, 3 ಕೆಲಸದೋಳು, ಸೆಕ್ಯೂರಿಟಿ ಗಾರ್ಡ್ ಬಂದರು ಅಂದರೆ ಸಾಫ್ಟ್ವೇರ್ಗೆ ಹೋಗ್ತಾ ಇದ್ದಾನೆ, ತಿಂಗಳಿಗೆ 3 ಲಕ್ಷ ಬರುತ್ತೆ ಅಂದ್ರೆ ಲಕ್ಷಣ. ಭಕ್ತಿ ಬಂದಿದೆ ಅಂದರೆ ಕಷ್ಟವಿಲ್ಲದೆ ಇಂದ್ರಿಯ ನಿಗ್ರಹ ಆಗಬೇಕು. ತಿನ್ನುವ, ಉಡುವ, ಆಡುವ ಮಾತುಗಳಿಗೆ ಸ್ವಲ್ಪ ಬ್ರೇಕ್ ಬರಬೇಕು. ಅದು ಬರುತ್ತೆ. ಅದನ್ನು ದಯವಿಟ್ಟು ನೀನು ನನಗೆ ಹಿಡಿಸಿ ಸ್ವಾಮಿ. 3 ಕಾಲಕ್ಕೆ ಇತ್ತು, ಪ್ರಾತಃ ಕಾಲ, ಮಧ್ಯಾಹ್ನ ಕಾಲ, ಸಾಯಂಕಾಲಕ್ಕೆ ಕೊಟ್ಟಬೇಕು ಸ್ವಾಮಿ. ಯಾರು ನೀನು ಅಂದರೆ ನೀನು 3 ರೂಪನಾಗಿ, ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ರೂಪನಾಗಿ 3 ಲೋಕಗಳನ್ನೆಲ್ಲ, ಭೂರ್ಲೋಕ, ಸ್ವರ್ಲೋಕ, ಪಾತಾಳ ಲೋಕಗಳನ್ನೆಲ್ಲ ಸೃಷ್ಟಿಸ್ಥಿತಿಗಳನ್ನು 3 ಮಾಡ್ತಕ್ಕಂಥ ಸ್ವಾಮಿ ಅಂತ ಹೇಳಿ, ಅಲ್ಲ ನನ್ನನ್ನು ಏನು ನಂಬಿಕೊಂಡು ಬಂದಿದ್ದಿ? ರುದ್ರದೇವರ ಹತ್ರ ಹೋಗು, ಬ್ರಹ್ಮದೇವರ ಹತ್ರ ಹೋಗು, ಬೇಕಾದಷ್ಟು ಅಯ್ಯಪ್ಪ, ಅಯ್ಯಮ್ಮ, ಅಯ್ಯಣ್ಣ, ಕೈಯಣ್ಣ, ಯಾವ್ಯಾವುದೋ ಹೊಸ ಹೊಸ ದೇವತೆಗಳೆಲ್ಲ ನ್ಯೂ ಅರೈವಲ್ಸ್ ಇದೆ, ಅಲ್ಲೆಲ್ಲ ಹೋಗು, ಯಾರು ನಿನಗೆ ಉದ್ಧಾರ ಮಾಡ್ತಾರೇನು ಅಂದರೆ ಗೋಪಾಲದಾಸರಂತಾರೆ, ಕರುಣಾಸಾಗರ ನಿನ್ನ ಸ್ಮರಣೆ ಮಾತ್ರದಿ ಸಕಲ ದುರಿತ ಪರಿಹಾರವೆಂದು ನಾ ಬಂದು. ನಿನ್ನ ಬಳಿಗೆ ಬಂದಾಗ ನಿನ್ನ ಸ್ಮರಣೆ ಮಾತ್ರದಿಂದ ಪಾಪಗಳು ಪರಿಹಾರವಾಗತ್ತೆ ಹೊರತು ಅಯ್ಯಪ್ಪನ ಹತ್ರನೋ ಅಯ್ಯಮ್ಮನ ಹತ್ರನೋ ಹೋದ್ರೆ ಆಗೋದಿಲ್ಲ ಸ್ವಾಮಿ. ಅವೆಲ್ಲ ಲೋಕಲ್ ಕ್ಯಾಂಡಿಡೇಟ್ಗಳು, ಪ್ರಯೋಜನ ಇಲ್ಲ. ಬಂದರೆ ನಿನ್ನ ಹತ್ರಕ್ಕೆ ಬರಬೇಕು. ಆದ್ದರಿಂದ ಮೊರಹಕ್ಕ ಮೇಲಿನ್ನು ಪೊರೆಯಬೇಕಲ್ಲದೆ ಜರಿದು ನೂಕುವರೆ ಮುರಾರೆ 3 ಮರುತಾಂತರ್ಗತ ಗೋಪಾಲ ವಿಠಲ ಈ ಶರೀರ ನಿನ್ನ ಚರಣ ಕರ್ಪಿಸಿದ್ದೀನಿ ಸ್ವಾಮಿ. ತನು ನಿನ್ನದೋ, ಜೀವನ ನಿನ್ನದೋ, ಅನುದಿನದಲ್ಲಿ ಬಾಹೋ, ಸುಖ ದುಃಖ ನಿನ್ನದಯ್ಯ ಅಂತ ಎಲ್ಲವನ್ನ ನಿನಗೊಪ್ಪಿಸಿಕೊಂಡಿದ್ದೀನಿ. ಸರಿ ಬಂದದ್ದು ಮಾಡೋ ಬಿರುದು ನಿನ್ನದು ದೇವ. ನಮ್ಮನ್ನು ಉದ್ಧಾರ ಮಾಡ್ತೀನಿ ಎನ್ನುವ ಬಿರುದು ನಿನಗಿದೆ. ಆದ್ದರಿಂದ ಈ ಬಿರುದು ಕಾಪಾಡಿಕೊಳ್ಳಬೇಕಾದ್ರೆ ನಿನ್ನ ಮನಸ್ಸಿಗೆ ಬಂದಂತೆ ಮಾಡು ಅಂತ ಹೇಳ್ತಾ ಪರಮದಯಾನಿದೆ ಉರಗಾದ್ರಿವಾಸ ಗೋಪಾಲ ವಿಠಲ ಅಂತ ಅವರನ್ನು ಚಿಂತನೆ ಮಾಡಿದ್ದಾರೆ. ಗೋಪಾಲದಾಸರ ಮಾತುಗಳಲ್ಲಿ ಶಾಸ್ತ್ರೀಯವಾದ ವಿಚಾರಗಳು ಮೇಲ್ನೋಟಕ್ಕೆ ಕನ್ನಡದ ಪದಗಳಂತೆ ನಮಗೆ ಕಂಡರೂ ಕೂಡ ಅಂತತಃ ಬಹಳ ಅದ್ಭುತವಾದ ವಿಷಯಗಳನ್ನು ಇಟ್ಟಿರ್ತಾರೆ. ಅಂತಹ ವಿಷಯವನ್ನು ನನಗೆ ಕೊಟ್ಟ ಸಮಯದಲ್ಲಿ ನನ್ನ 2 ಮಾತುಗಳನ್ನು ಪೂಜ್ಯ ಗುರುಗಳ ಅಂತರ್ಯಾಮಿಯಾಗಿರತಕ್ಕಂತಹ ಸೀತಾಪತಿ ಶ್ರೀ ರಾಮಚಂದ್ರದಲ್ಲಿ ಅರ್ಪಣೆ ಮಾಡ್ತಾ ಶ್ರೀಕೃಷ್ಣಾರ್ಪಣ ಮಸ್ತು. ಹರಿಯೇ ನಮಃ.